ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಮ್ಮ ಮೊದಲನೇ ವಿಲಾಗ್. ಮುಂದೆ ಬರುವ ವಿಡಿಯೋಗಳಲ್ಲಿ ಇನ್ನೂ ಹೊಸ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್. ಇವತ್ತು ನಾವು ಹೋಗ್ತಾ ಇರೋದು ಬೆಂಗಳೂರಿನ ಮುರುಗೇಶ್ ಪಾಳ್ಯದಲ್ಲಿರುವ ಶಿವೋಹಂ ಶಿವ ಟೆಂಪಲ್ಗೆ. ಇವಾಗ ನಾವು ಇತ್ತೀಚೆಗಷ್ಟೇ ಓಪನ್ ಆದ BTM ಮೆಟ್ರೋ ಸ್ಟೇಷನ್ನಲ್ಲಿ ಇದ್ದೇವೆ. ಇದು ಯೆಲ್ಲೋ ಲೈನ್ ಮೆಟ್ರೋ. ಮೇ ಬಿ ಎವ್ರಿ 20 ಮಿನಿಟ್ಸಿಗೆ ಒಂದು ಮೆಟ್ರೋ ಬರುತ್ತಿಲ್ಲಿ. ನಾವು ಇಲ್ಲಿಂದ ಇಂದಿರಾನಗರಕ್ಕೆ ಹೋಗ್ತಾ ಇದ್ದೀವಿ. ಇಂದಿರಾನಗರ್ ಮೆಟ್ರೋ ಸ್ಟೇಷನ್ನಿಂದ ಸುಮಾರು 4 ಕಿಲೋಮೀಟರ್ ದೂರ ಇದೆ ಈ ಟೆಂಪಲ್. ಸೊ ಇಂದಿರಾನಗರದಿಂದ ನಾವು ಆಟೋ ಮಾಡಿಕೊಂಡು ಹೋದ್ವಿ. ಹೊರಗಡೆಯಿಂದ ನೋಡೋಕ್ಕೆ ಶಿವಲಿಂಗದ ಆಕೃತಿಯಲ್ಲಿ ಎಂಟ್ರೆನ್ಸ್ ಮಾಡಿದ್ದಾರೆ. ಇಲ್ಲಿಂದ ಒಳಗಡೆ ಹೋದರೆ ಕೆಲವೊಂದು ಪೋಸ್ಟರ್ ಹಾಕಿದ್ದಾರೆ. ಎಂಟ್ರೆನ್ಸ್ ಫೀ ಬಂದು 250 ರುಪೀಸ್ ಇದೆ. ಇದು ಸ್ಪೆಷಲ್ ಎಂಟ್ರಿ ಫೀ. ಟಿಕೆಟ್ ತೆಗೆದುಕೊಂಡು ಒಳಗೆ ಹೋದ ತಕ್ಷಣ 65 ಫೀಟ್ ಟಾಲ್ ಶಿವ ಸ್ಟ್ಯಾಚು ಕಾಣುತ್ತದೆ. ಈ ಸ್ಟ್ಯಾಚು ಕ್ರೀಮ್ ವೈಟ್ ಕಲರ್ನಲ್ಲಿ ತುಂಬ ಚೆನ್ನಾಗಿ ಕಾಣುತ್ತದೆ. ಹಾಗೆ ಮುಂದೆ ಶಿವಲಿಂಗವಿದೆ ಆ್ಯಂಡ್ ಅಲ್ಲಿ ನಿಮಗೊಂದು ರುದ್ರಾಕ್ಷಿ ಬೌಲ್ ಕೊಡ್ತಾರೆ. ಈ ರುದ್ರಾಕ್ಷಿಗಳನ್ನು ಒಂದೊಂದಾಗಿ ಅಲ್ಲಿರುವ ಬಟ್ಟಲುಗಳಲ್ಲಿ ಓಂ ನಮಃ ಶಿವಾಯ ಎಂದು ಹಾಕಬೇಕು. ಹೀಗೆ 108 ಬಾರಿ ಹಾಕಿದ ಮೇಲೆ ಅಲ್ಲಿರುವ ಶಿವಲಿಂಗದ ಮೇಲೆ ನೀರಿನ ಅಭಿಷೇಕ ಮಾಡಿ ರುದ್ರಾಕ್ಷಿಯ ಜೊತೆಗೆ ಇರುವ ದಾರವನ್ನು ಟೈ ಯುವರ್ ಪ್ರಾಬ್ಲಮ್ಸ್ ಹಿಯರ್ ಅಂತ ಬರೆದಿರುವ ಮರದ ಕೊಂಬೆಗೆ ಕಟ್ಟಿ ನಿಮ್ಮ ಸಮಸ್ಯೆಗಳನ್ನೆಲ್ಲ ಶಿವನ ಮುಂದೆ ಹೇಳಿಕೊಂಡು ಅಲ್ಲಿ ಬಿಟ್ಟು ಬರುವಂತಹ ಅನುಭವವಾದ ಮೇಲೆ ನಂತರ ನಮಗೆ ದೊಡ್ಡ ಗಣಪತಿ ಮೂರ್ತಿ ಕಾಣಿಸುತ್ತದೆ. ಇದು ಸಹ ತುಂಬ ಎತ್ತರ ಹಾಗೂ ಸುಂದರವಾಗಿದೆ. ಗಣಪತಿ ಮೂರ್ತಿ ಕಡೆಯಿಂದಲೂ ಶಿವನ ಮೂರ್ತಿಯನ್ನು ನೋಡಬಹುದು. ಗಣೇಶನ ಹಿಂದುಗಡೆ ಒಂದು ಗುಹೆ ಇದೆ. ಅದರೊಳಗೆ ಹೋದಾಗ ನಮಗೆ ಕಂಡಿದ್ದು ಪಂಚಧಾಮಗಳಾದ ಹರಿದ್ವಾರ್, ರಿಷಿಕೇಶ್, ಬದ್ರಿನಾಥ್, ಕೇದಾರ್ನಾಥ್ ಹಾಗೂ ಅಮರ್ನಾಥ್ ಪ್ರತಿರೂಪದ ಶಿವಲಿಂಗದ ದರ್ಶನ. ಮೊದಲಿಗೆ ನಮಗೆ ಹರಿದ್ವಾರ ಶಿವಲಿಂಗದ ದರ್ಶನವಾಗುತ್ತೆ. ಇದು ಉತ್ತರಾಖಂಡದಲ್ಲಿದೆ. ಹೀಗೆ ಮುಂದೆ ಹೋದರೆ ರಿಷಿಕೇಶ್ ಶಿವಲಿಂಗ, ನಂತರ ನಮಗೆ ಸಿಗೋದು ಬದ್ರಿನಾಥ್. ಅದಾದ ಮೇಲೆ ಸಿಗೋದು ಕೇದಾರ್ನಾಥ್. ಕೇದಾರ್ನಾಥ್ ನೋಡಿ ಮುಂದೆ ಹೋದರೆ ಅಮರ್ನಾಥ್, ಹಿಮಲಿಂಗದ ಮಾಡಬಹುದು.
ಈ 5 ಧಾಮಗಳ ಪ್ರತಿರೂಪದ ದರ್ಶನದ ನಂತರ ಮತ್ತೆ ನಾವು ಶಿವನ ಮೂರ್ತಿ ಎದುರಿಗೆ ಬಂದ್ವಿ. ಅಲ್ಲಿಂದ ನೆಕ್ಸ್ಟ್ 12 ಜ್ಯೋತಿರ್ಲಿಂಗದ ದರ್ಶನದ ಗುಹೆ ಇದೆ, ಬನ್ನಿ ನೋಡೋಣ. ಮಹಾಕಾಳೇಶ್ವರ ಮಧ್ಯಪ್ರದೇಶದ ಉಜ್ಜಯಿನಿನಲ್ಲಿರುವ ಈ ಜ್ಯೋತಿರ್ಲಿಂಗವನ್ನು ಸ್ವಯಂಭೂ ಎಂದು ಕರೆಯುತ್ತಾರೆ. ಇದು ದಕ್ಷಿಣ ಮುಖ ಮಾಡಿರುವ ಏಕೈಕ ಶಿವಲಿಂಗವೆಂದು ಹೇಳುತ್ತಾರೆ. ಉತ್ತರ ಪ್ರದೇಶದ ಕಾಶಿ ವಿಶ್ವನಾಥ. ಈ ಜ್ಯೋತಿರ್ಲಿಂಗ ವಾರಣಾಸಿಯಲ್ಲಿದೆ. ಎಲ್ಲ ಹಿಂದೂಗಳು ಜೀವನದಲ್ಲಿ ಒಮ್ಮೆಯಾದರೂ ದರ್ಶನ ಮಾಡಬೇಕೆಂದು ಬಯಸುವ ಸ್ಥಳ. ಹಾಗೆ ಗಂಗಾ ನದಿಯಲ್ಲಿ ಅಸ್ಥಿ ಬಿಡಲು ತುಂಬ ಜನ ಇಲ್ಲಿ ಬರುತ್ತಾರೆ. ನಂತರ ಮಲ್ಲಿಕಾರ್ಜುನ. ಶ್ರೀಶೈಲ ಮಲ್ಲಿಕಾರ್ಜುನ ಅಂತಾನೆ ಜಾಸ್ತಿ ಕರೆಯೋದು. ಇದು ಆಂಧ್ರ ಪ್ರದೇಶದ ಶ್ರೀಶೈಲಂನಲ್ಲಿದೆ. ಶಿವಪುರಾಣದಲ್ಲಿ ಉಲ್ಲೇಖವಿರುವ ಮುಂದಿನ ಜ್ಯೋತಿರ್ಲಿಂಗ ನಾಗೇಶ್ವರ. ಈ ಜ್ಯೋತಿರ್ಲಿಂಗ ಈಗಿನ ದ್ವಾರಕ ನಗರದಲ್ಲಿದೆ. ದಕ್ಷಿಣದ ಕೊನೆಯಲ್ಲಿರುವ ಜ್ಯೋತಿರ್ಲಿಂಗ ಈ ರಾಮೇಶ್ವರ. ಈ ಜ್ಯೋತಿರ್ಲಿಂಗ ಇರುವುದು ತಮಿಳುನಾಡಿನ ರಾಮೇಶ್ವರಂನಲ್ಲಿ. ಸೋಮನಾಥನನ್ನು ಮೊದಲ ತೀರ್ಥಕ್ಷೇತ್ರ ಅಂತ ಕನ್ಸಿಡರ್ ಮಾಡ್ತಾರೆ. ಈ ಟೆಂಪಲ್ ಹಲವಾರು ಬಾರಿ ಆಕ್ರಮಣದಿಂದ ಡೆಸ್ಟ್ರಾಯ್ ಆದ್ರೂ ಇದನ್ನು 16 ಬಾರಿ ರೀಬಿಲ್ಡ್ ಮಾಡಿದ್ದಾರೆ. ಕೃಷ್ಣೇಶ್ವರ. ಶಿವಪುರಾಣದಲ್ಲಿ ಕೃಷ್ಣೇಶ್ವರ ಟೆಂಪಲ್ ಎಂದು ಉಲ್ಲೇಖವಿದೆ. ಈ ಜ್ಯೋತಿರ್ಲಿಂಗ ಮಹಾರಾಷ್ಟ್ರದ ಎಲ್ಲೋರ ವಿಲೇಜ್ ಹತ್ತಿರ ಛತ್ರಪತಿ ಸಂಭಾಜಿ ನಗರದಲ್ಲಿದೆ. ವೈದ್ಯನಾಥ. ಜಾರ್ಖಂಡಲ್ಲಿರುವ ಇದನ್ನು ಬಾಬಾ ವೈದ್ಯನಾಥ್ ಧಾಮ್ ಅಂತಾನೆ ಎಲ್ಲರೂ ಕರೆಯೋದು. ಈ ಶಿವಲಿಂಗದ ಜೊತೆಗೆ 21 ಟೆಂಪಲ್ ಕಾಂಪ್ಲೆಕ್ಸ್ ಇದೆ. ಓಂಕಾರೇಶ್ವರ ಮಧ್ಯಪ್ರದೇಶದ ಖಂಡ್ವಾದಲ್ಲಿದೆ. ಈ ಟೆಂಪಲ್ ನರ್ಮದಾ ನದಿಯ ಮೇಲಿದೆ. ಭೀಮಶಂಕರ ಜ್ಯೋತಿರ್ಲಿಂಗ. ಮಹಾರಾಷ್ಟ್ರದ ಭೀಮಶಂಕರ ವಿಲೇಜ್ ನಲ್ಲಿದೆ. ಈ ಕ್ಷೇತ್ರದಲ್ಲಿ ಭೀಮಾ ನದಿ ಇದೆ. ತ್ರ್ಯಂಬಕೇಶ್ವರ ಜ್ಯೋತಿರ್ಲಿಂಗ ಮಹಾರಾಷ್ಟ್ರದ ನಾಸಿಕ್ನಲ್ಲಿದೆ ಮತ್ತು ಗೋದಾವರಿ ನದಿಯ ತೀರದಲ್ಲಿದೆ. ಉತ್ತರಾಖಂಡದಲ್ಲಿರುವ ಕೇದಾರ್ನಾಥ್ ಜ್ಯೋತಿರ್ಲಿಂಗ ಉತ್ತರದ ಕಟ್ಟಕಡೆಯ ಜ್ಯೋತಿರ್ಲಿಂಗವಾಗಿದೆ. ಇದು ಶಿವನಿರುವ ಕೈಲಾಸ ಪರ್ವತಕ್ಕೆ ಅತಿ ಸನಿಹವಾದ ಜ್ಯೋತಿರ್ಲಿಂಗ. ವರ್ಷದಲ್ಲಿ ಕೇವಲ 6 ತಿಂಗಳು ಮಾತ್ರ ಪ್ರವೇಶಕ್ಕೆ ಅನುಕೂಲಕರವಾಗಿರುತ್ತದೆ.
ಪ್ರತಿ ವರ್ಷ ಈ ಶಿವನ ಸಾನ್ನಿಧ್ಯಕ್ಕೆ ಸುಮಾರು 5 ಲಕ್ಷ ಜನ ಬರುತ್ತಾರೆ. 26 ಫೆಬ್ 1995ಯಲ್ಲಿ ಶೃಂಗೇರಿಯ ಶಂಕರಾಚಾರ್ಯರಿಂದ ಈ ಟೆಂಪಲ್ನ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ. ನನಗೆ ಈ ಟೆಂಪಲ್ ತುಂಬಾ ಇಷ್ಟ ಆಯಿತು. ವೀಕೆಂಡ್ನಲ್ಲಿ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಇಲ್ಲಿಗೆ ಭೇಟಿ ನೀಡಿ. ಹಾಗೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.